ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ದೀವಿ 6ನೇ ತರಗತಿಯ ಕನ್ನಡ 6th ಸ್ಟ್ಯಾಂಡರ್ಡ್ ಕನ್ನಡ ಭಾಗ 2ರಲ್ಲಿ 8ನೇ ಪದ್ಯ ಅಥವಾ ಪದ್ಯ 8 ಕಿತ್ತೂರ ಕೇಸರಿ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಅಭ್ಯಾಸಗಳು. ಬಿಟ್ಟ ಸ್ಥಳ ತುಂಬಿರಿ. 1. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ. 2. ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ. 3. ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ. 4. ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಚರಿತ್ರೆ, ಜಯಮಾಲೆ, ಋಣ. ಚರಿತ್ರೆ: ನಮ್ಮ ದೇಶದ ಚರಿತ್ರೆಯನ್ನು ಓದುವಾಗ ರೋಮಾಂಚನವಾಗುತ್ತದೆ. ಜಯಮಾಲೆ: ಸ್ವತಂತ್ರ ಬಂದಾಗ ಭಾರತ ಮಾತೆ ಜಯಮಾಲೆಯನ್ನು ಧರಿಸಿದಳು. ಋಣ: ದೇಶಭಕ್ತರಾಗಿ ಸೇವೆ ಸಲ್ಲಿಸಿದಾಗ ನಾವು ಸ್ವಲ್ಪವಾದರೂ ಋಣಮುಕ್ತರಾಗಬಹುದು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು. ಉತ್ತರ: ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಇದರಿಂದ ಮಲ್ಲಸರ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಹಲ್ಲು ಕಡಿದಳು. ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು? ಉತ್ತರ: ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು. ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು? ಉತ್ತರ: ಚೆನ್ನಮ್ಮ ಸೈನಿಕರನ್ನು ಕುರಿತು ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು. ಅದಾದ್ಮೇಲೆ ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು? ಉತ್ತರ: ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು. ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು? ಉತ್ತರ: ಕರುನಾಡ ಒಡತಿಯ ಹತ್ತಿರ ನನಗೆ ಮರುಜನ್ಮ ನೀಡು, ಹೆಣ್ಣಾಗಿ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಕೇಳಿಕೊಂಡಳು. ಅದೇ ರೀತಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ರಾಣಿ ಚೆನ್ನಮ್ಮ ಹಲ್ಲು ಕಡಿದದ್ದು ಯಾಕೆ? ಉತ್ತರ: ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸಿನಲ್ಲಿ ಕನವರಿಸಿದಳು. ಇದರಿಂದ ಮಲ್ಲಸರ್ಜನ ಮನ ಎಷ್ಟೊಂದು ನೊಂದಿರಬಹುದೆಂದು ಪರಕೀಯರ ಬಗ್ಗೆ ಕಟಕಟನೆ ಹಲ್ಲು ಕಡಿದಳು. 2. ಕೆಚ್ಚೆದೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು? ಉತ್ತರ: ಕೆಚ್ಚೆದೆಯ ಕಲಿಗಳಿಗೆ ಚೆನ್ನಮ್ಮ ಹೇಳಿರೈ ಕೆಚ್ಚೆದೆಯ ಕಲಿಗಳೇ, ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂಬುದಾಗಿ ಹೇಳಿದಳು. ಅದೇ ರೀತಿ ಇನ್ನು 3ನೇ ಪ್ರಶ್ನೆ. ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು? ಉತ್ತರ: ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯದಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈಮೀರಿತೆಂದು ಅವಳಿಗೆ ನೋವಾಯಿತು. 4. ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು? ಉತ್ತರ: ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡು ನನಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿಯನ್ನು ಬೇಡಿಕೊಂಡಳು. ಅದೇ ರೀತಿ ಪದ್ಯ ಪೂರ್ಣಗೊಳಿಸಿರಿ. 1. ಮಲ್ಲಸಜ್ಜನ ಮನಕ್ಕೆ ನೋವಾಗದಿರಬಹುದೇ? ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ. ಮುಂಚಕ್ಕೆ ಹೊರಗಿರುವ ಕಿರಿಯರಿಸಿ ಚೆನ್ನಮ್ಮ ಕನವರಿಸಿ ಕಟಕಟನೆ ಹಲ್ಕಡಿದಾಳೈಕೆ. 2. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನೆ ಹೆಣ್ಣಾಗಿ ಈ ನೆಲದ ಕಣ್ಮುಚ್ಚಿ ಬೇಡಿದಳು ಕಿತ್ತೂರು ಕೇಸರಿ. ಅದೇ ರೀತಿ ಈ ಪದ್ಯದಲ್ಲಿರುವ ಪ್ರಾಸಪದಗಳನ್ನು ಆರಿಸಿ ಪಟ್ಟಿ ಮಾಡಿರಿ. ಕೆಳಗಿಂದು ಜನಜ ನಿತವಿಂದು ವಶಕ್ಕೆ ಕಡಿದಾಳಾಕೆ, ಸೇವೆಗೆಂದು ಧರಿಸೋಣವೆಂದು ನೀವು ನಾವು, ಸಿಡಿದೆದ್ದರೊಡನೆ ಸೇನೆ ರಣಚಂಡಿಯಾಗಿ ಸಾಗಿ ಸತ್ಯ ನಿತ್ಯ. ಅದೇ ರೀತಿ ಇನ್ನು ಭಾಷಾ ಆಟಗಳು. ಕೆಳಗಿನ ಪದಗಳನ್ನು ಅಚ್ಚ ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಪೋರ್ಚುಗೀಸ್ ಭಾಷೆಯ ಪದಗಳಾಗಿ ದೇಶೀಯ ಅನ್ಯದೇಶೀಯ ಇರುವ ಕಡೆ ವಿಂಗಡಿಸಿ ಬರೆಯಿರಿ. ರೋಡ್, ಅಲ್ಮಾರು, ಚೇರ್ಮನ್, ಭೂಮಿ, ಮನೆ, ಕೋರ್ಟ್, ನದಿ, ಸ್ಕೂಲ್, ಸಾಬೂನು, ಸಂಧ್ಯಾ, ಬ್ಯಾಂಕ್, ಮೇಜು, ಆರ್ಯ, ಪಾದ್ರಿ, ರಾತ್ರಿ, ಹೊಲ, ಗದ್ದೆ, ಹಿತ್ತಲು, ತಿಳುವಳಿಕೆ, ಬಾಯಿ.
ಅಚ್ಚ ಕನ್ನಡದಲ್ಲಿರೋ ಯಾವುವು? ಮನೆ, ನದಿ, ಗದ್ದೆ, ಹಿತ್ತಲು, ಹೊಲ, ಬಾಯಿ. ಸಂಸ್ಕೃತದಲ್ಲಿರೋದು ಯಾವುದು? ಭೂಮಿ, ಸಂಧ್ಯಾ, ಆರ್ಯ, ರಾತ್ರಿ. ಇಂಗ್ಲಿಷ್ನಲ್ಲಿರೋದು ಯಾವುದು? ರೋಡು, ಚೇರ್ಮನ್, ಸ್ಕೂಲ್, ಬ್ಯಾಂಕ್. ಪೋರ್ಚುಗೀಸ್ನಲ್ಲಿರೋ ಯಾವುವು? ಅಲ್ಮಾರು, ಕೋರ್ಟು, ಸಾಬೂನ್. ಆಯ್ತಾ? ಸೊ ಅದೇ ರೀತಿ ಇನ್ನು ಇಲ್ಲಿ ಮುಂದಿನ ಪ್ರಶ್ನೆ, ಇಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಒಂದು ಚೌಕದಲ್ಲಿ ಮಿಶ್ರಣಗೊಳಿಸಿ ನೀಡಿದೆ. ಜಾಣರಾದ ನೀವು ಅವುಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಇವಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ದಿವಾನ್, ಸೈಕಲ್, ಅನನಾಸ್, ವಜಾ, ಬೇರೂರು, ಜರೂರು, ಬೆಲ್ಲ, ಸರ್ದಾರ, ಸಿನಿಮಾ, ಖಾನಾವಳಿ, ನೀರು, ಚೂಡ, ಶಿಫಾರಸು, ಮೇಜು, ಹುಲ್ಲು, ಪಗಾರ್, ಸಾಬೂನ್, ಎಕರೆ, ಸರ್ಕಾರ, ಹೊಲ, ಕಚೇರಿ, ಜಾನುವಾರು, ಆಟ, ಲಾವಣಿ, ಬಟಾಟೆ, ಅಮಲ್ದಾರ್. ಸೊ ಇವುಗಳನ್ನ ನೀವೇನ್ ಮಾಡಬೇಕು? ಪ್ರತ್ಯೇಕಿಸಬೇಕು. ಅಂದ್ರೆ ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳು. ಮೊದಲು ದೇಶೀಯ ಪದಗಳನ್ನ ನೋಡೋಣ. ವಜಾ, ಬೆಲ್ಲ, ಖಾನಾವಳಿ, ನೀರು, ಚೂಡ, ಶಿಫಾರಸು, ಹುಲ್ಲು, ಏಕರೆ, ಸರ್ಕಾರ, ಹೊಲ, ಜಾನುವಾರು, ಆಟ, ಲಾವಣಿ. ಇವು ದೇಶೀಯ ಪದಗಳು. ಇನ್ನೇನ್ ಮಾಡೋಣ? ಅನ್ಯ ದೇಶೀಯ ಪದಗಳನ್ನ ನೋಡೋಣ. ದಿವಾನ್, ಸೈಕಲ್, ಅನನಸು, ಜರೂರು, ಸರ್ದಾರ್, ಸಿನಿಮಾ, ಮೇಜು, ಪಗಾರ್, ಸಾಬೂನು, ಕಚೇರಿ, ಬಟಾಟೆ, ಅಮಲ್ದಾರ್. ಇವು ಅನ್ಯ ದೇಶೀಯ ಪದಗಳು. ಅದೇ ರೀತಿ ಈ ಪದ್ಯವನ್ನು ಓದಿ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಪ್ಪ, ಇವೆಲ್ಲ ಈ 3 ಪ್ಯಾರಾಗ್ರಾಫ್ ಕೊಟ್ಟಿದಾರಲ್ಲ, ಇವುಗಳನ್ನ ಓದಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಸೊ ನಾವು ಪ್ರಶ್ನೆಗಳನ್ನ ನೋಡೋಣ, ನೀವು ಪದ್ಯ ಒಂದ್ಸರಿ ಓದ್ಕೊಳ್ಳಿ. ಪ್ರಶ್ನೆಗಳು. 1. ಕಾಲಗಳು ಯಾವುವು? ಉತ್ತರ: ಕಾಲಗಳು 3: ಮಳೆಗಾಲ, ಚಳಿಗಾಲ ಹಾಗೂ ಬೇಸಿಗೆ ಕಾಲ. 2. ಯಾವ ಕಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ? ಉತ್ತರ: ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ. 3. ಎಲೆಗಳು ಯಾವ ಕಾಲದಲ್ಲಿ ಉದುರುತ್ತವೆ? ಉತ್ತರ: ಎಲೆಗಳು ಚಳಿಗಾಲದಲ್ಲಿ ಉದುರುತ್ತವೆ. 4. ಮಾವು ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತದೆ? ಉತ್ತರ: ಮಾವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗುತ್ತದೆ. ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಾವು ಮತ್ತೆ ಮುಂದೆ ವಿಡಿಯೋಗಳನ್ನು ಹಾಕುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.